ಸಾತ್ವಿಕ ಧರ್ಮ ಬಾಂಧವರೇ, ಹಿರಿಯರು, ಗುರುಗಳು, ಮಾತಾಪಿತೃಗಳು ಹಾಗೂ ಅನುಭವಿಗಳು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾರೆ, ಧರ್ಮವನ್ನು ಮಾಡಿರಿ, ಪುಣ್ಯವನ್ನು ಮಾಡಿರಿ, ಸತ್ಕಾರ್ಯಗಳನ್ನು ಮಾಡಿ ಅನ್ನುವಂಥ ಅನೇಕ ಧಾರ್ಮಿಕ ಸಲಹೆಗಳನ್ನು, ಉಪದೇಶವನ್ನು ಮಾಡ್ತಿರ್ತಾರೆ. ಇದನ್ನು ಪರಿಪಾಲಿಸುವಂಥ ಗುರುಗಳ, ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಸಾತ್ವಿಕರಿಗೆ, ಧರ್ಮವಂತರಿಗೆ, ನಿಷ್ಠಾವಂತರಿಗೆ, ತ್ಯಾಗಶೀಲರಿಗೆ ಒಂದೊಂದು ಸಾರಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ. ಏನು ಅಂತ ಕೇಳಿದರೆ, ನಾವಿಷ್ಟೆಲ್ಲ ಒಳಿತನ್ನೇ ಮಾಡ್ತೇವೆ, ಧರ್ಮ ಕಾರ್ಯವನ್ನು ಮಾಡ್ತೇವೆ, ಪುಣ್ಯ ಕಾರ್ಯವನ್ನು ಮಾಡ್ತೇವೆ, ಸತ್ಕಾರ್ಯಗಳನ್ನು ಮಾಡ್ತೇವೆ, ಆದರೂ ಕೂಡ ನಮಗ್ಯಾಕೆಷ್ಟು ಕಷ್ಟ, ನಷ್ಟ, ನೋವು, ದುಃಖ, ಸಂಕಟ, ಸಮಸ್ಯೆಗಳು? ಇನ್ನು ಕೆಲವಷ್ಟು ವ್ಯಕ್ತಿಗಳು ಕಣ್ಣೆದುರಿಗೆ ಬರ್ತಾರೆ. ಅವರು ಏನೆಲ್ಲ ಮಾಡಬಾರದಷ್ಟು ಪಾಪಕೃತ್ಯವನ್ನು ಮಾಡ್ತಾರೆ, ಆದರೂ ಕೂಡ ಅವರು ಸ್ಥಾನ, ಮಾನ, ಅಧಿಕಾರ, ಸಂಪತ್ತಿ, ಗೌರವ ಎಲ್ಲವೂ ಅವ್ರ ಜೊತೆಗೆ ಇದೆ. ಹಾಗಿದ್ರೆ ಧರ್ಮ ಮತ್ತು ಪರಂಪರೆಗಿರುವಂಥ ಶಕ್ತಿ, ಸ್ಥಾನಮಾನ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ, ಜಿಜ್ಞಾಸೆ ಸಾಕಷ್ಟು ಧರ್ಮವಂತರ ಮನಸ್ಸಲ್ಲಿ ಬರುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತಾರೆ. ಇದು ಇಡೀ ಮಹಾಭಾರತದಲ್ಲಿ ಅನೇಕರು ಶ್ರೇಷ್ಠರಾಗಿ ಹೋಗಿದ್ದಾರೆ. ಅದರಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಭೀಷ್ಮಾಚಾರ್ಯರಿಗೆ ಶ್ರೀಕೃಷ್ಣ ಪರಮಾತ್ಮನೇ ಕರೆದಿದ್ದಾನೆ. ಯಾಕೆ ಅಂತ ಕೇಳಿದರೆ, ಅವರ ಪ್ರತಿಜ್ಞೆ, ಅವರ ತ್ಯಾಗ, ಅವರ ಔದಾರ್ಯ, ಅವರ ಧರ್ಮನಿಷ್ಠೆ, ಅವರ ಬದ್ಧತೆ ಇವೆಲ್ಲವುಗಳನ್ನು ನೋಡಿ, ಅವರ ಶೌರ್ಯ, ಅವರ ಶಕ್ತಿ, ಅವರ ಸಾಮರ್ಥ್ಯ, ಅವರು ಕೊಟ್ಟ ವಚನಕ್ಕೆ ನಡೆದ ಮಾರ್ಗ ಇವೆಲ್ಲವನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಇಡೀ ಮಹಾಭಾರತದಲ್ಲಿ ಅನೇಕರು ಧರ್ಮನಿಷ್ಠರಾಗಿದ್ದಾರೆ, ಆದರೆ ಭೀಷ್ಮಾಚಾರ್ಯರು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಕರೆದಿದ್ದಾರೆ. ಹೀಗಿರುವಾಗ ಅಂಥ ಭೀಷ್ಮಾಚಾರ್ಯರ ಇತಿಹಾಸವನ್ನು ನೋಡಿದರೆ, ಅವರ ಜೀವನದುದ್ದಕ್ಕೂ ಕೂಡ ಕಷ್ಟ, ನೋವು, ನಿಂದೆ, ಅಪಮಾನ, ಆರೋಪ, ಗೊಂದಲಗಳನ್ನೇ ಹೊತ್ತು ಹೋಗಬೇಕಾಗತ್ತಷ್ಟೇ ಅಲ್ಲ, ಕೊನೆಗೆ 3 ತಿಂಗಳ ಪರ್ಯಂತರವಾಗಿ ಶರಪಂಜರದ ಮೇಲೆ, ಬಾಣಗಳ ಹಾಸಿಗೆಯ ಮೇಲೆ ಅವರು ಮಲಗಿ ಕಷ್ಟಪಡಬೇಕಾಯ್ತಲ್ಲ. ಹಾಗಿದ್ರೆ ಅಂಥವರದೇ ಪಾಠ ಆಗಿರುವಾಗ ನಮ್ಮ ಸಾಮಾನ್ಯರು ನಾವು ಮಾಡಿದ ಧರ್ಮಕ್ಕೆ, ಪುಣ್ಯಕ್ಕೆ ಬೆಲೆ ಎಲ್ಲಿದೆ ಅನ್ನೋ ಪ್ರಶ್ನೆ ನಮಗೆಲ್ಲ ಕಾಡುವುದು ಸತ್ಯ ಮತ್ತು ಸಹಜ. ಧರ್ಮಾತ್ಮರೇ, ಒಂದು ಘಟನೆ ನಡೆಯುತ್ತೆ. ಇದರ ಹಿಂದೆ ಗೂಢ ರಹಸ್ಯ ಬಹಳ ಇದೆ. ಏನು ಅಂತ ಕೇಳಿದರೆ, ಯಾವ ಕೃತಯುಗದಲ್ಲಿ ಬ್ರಹ್ಮದೇವನ ಮಾನಸಪುತ್ರರು ಅಷ್ಟಾವಸುಗಳು ಒಂದು ಸಾರಿ ಭೂ ಪರಿಕ್ರಮ ಮಾಡ್ತಾಯಿದ್ರು. ಭೂಲೋಕದಲ್ಲಿ ವಾಯುವಿಹಾರಕ್ಕಾಗಿ ಆಗಮಿಸಿದ್ರು. ತಮ್ಮ ಸತಿಯರೊಡಗೂಡಿ ಭೂ ಪರಿಕ್ರಮ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರಗಳನ್ನು ನೋಡ್ತಾ ವಶಿಷ್ಠ ಮಹರ್ಷಿಗಳ ಆಶ್ರಮದ ಎದುರಿಗೆ ಬರ್ತಾರೆ. ಆವಾಗ ಅಷ್ಟಾವಸುಗಳಲ್ಲಿ ಇವ್ರ ಹೆಸರು ದ್ಯು ಅಂತ ಇರುತ್ತೆ. ದ್ಯು ಅನ್ನುವಂಥ ವಸು ವಶಿಷ್ಠ ಮಹರ್ಷಿಗಳ ಬಗ್ಗೆ ಸಾಕಷ್ಟು ವಿಷಯಗಳು ಹೇಳ್ತಾ, ಅವರ ಆಶ್ರಮದಲ್ಲಿರುವಂಥ ನಂದಿನಿ ಅನ್ನುವಂಥ ಹಸು ಯಾವ ಸಮುದ್ರ ಮಂಥನ ಮಾಡುವಂಥ ಪ್ರಸಂಗದಲ್ಲಿ ಬಂದಂಥ 14 ವಿಶೇಷವಾಗಿರ್ತಕ್ಕಂಥ ರತ್ನಗಳು ಲಭ್ಯವಾಗತ್ತೆ, ಅಮೃತ ಸಮೇತವಾಗಿ. ಅದರಲ್ಲಿ ಅತ್ಯಂತ ಶ್ರೇಷ್ಠ ರತ್ನವು ಕೂಡ ಒಂದು ಕಾಮಧೇನು ಅಂತ ಸಿಕ್ಕಿರುತ್ತೆ. ಆ ಕಾಮಧೇನುವನ್ನು ಸ್ವರ್ಗಲೋಕಕ್ಕೆ ಕೊಟ್ಟಿರೋದಾಗಿರುತ್ತೆ. ಆ ಕಾಮಧೇನು ಹಸುವಿನ ಕರುವೆ ನಂದಿನಿ ಅನ್ನುವಂಥ ಗೋ. ಇದು ಆ ಗೋವನ್ನು ಯಾವ ಇಂದ್ರದೇವ ವಶಿಷ್ಠ ಮಹರ್ಷಿಗಳಿಗೆ ಉಡುಗೊರೆಯಾಗಿ ಕೊಟ್ಟಿರುವಂಥದ್ದಾಗಿರುತ್ತೆ. ಆ ನಂದಿನಿ ಅನ್ನುವಂಥ ಹಸುವಿನ ವಿಶೇಷತೆ ಏನು ಅಂತ ಕೇಳಿದರೆ, ಆ ಹಸುವಿನ ಹಾಲನ್ನು ಯಾರು ಕರೆದು ಕುಡಿತಾರಲ್ಲ ಅವರಿಗೆ 10,000 ವರ್ಷ ಆಯುಷ್ಯ ವೃದ್ಧಿಯಾಗತ್ತೆ ಅಂತ ಅದೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಆ ಹಸುವಿಗಿರುತ್ತೆ. ಆ ಹಸುವಿನ ವರ್ಣನೆಯನ್ನು ಮಾಡ್ತಾ ಹೋಗ್ತಾ ಇದ್ದ ದ್ಯು ಅನ್ನುವಂಥ ವಸು, ಆವಾಗ ದ್ಯುವಿನ ಹೆಂಡತಿ ಹೇಳ್ತಾಳೆ, ಹಾಗಿದ್ರೆ ಈ ನಂದಿನಿ ಅನ್ನುವಂಥ ಹೆಸರಿನ ಹಸುವನ್ನು ನಾವು ನಮ್ಮ ಲೋಕಕ್ಕೆ ತೊಗೊಂಡು ಹೋಗೋಣ, ಬ್ರಹ್ಮಲೋಕಕ್ಕೆ ಅಂತ ಹೇಳ್ತಾಳೆ. ಆವಾಗ ಸಾಕಷ್ಟು ಹೇಳ್ತಾರೆ, ಅದು ಹಾಗೆ ತೊಗೊಂಡು ಹೋಗ್ಲಿಕ್ಕೆ ಬರಲ್ಲ ಅಂತೇನು ಹೇಳಿದರೂ ಕೂಡ ಹಠ ಹಿಡಿತಾಳೆ. ಇಲ್ಲ, ನನ್ನ ಸ್ನೇಹಿತೆ ಭೂಲೋಕದಲ್ಲಿರ್ತಾಳೆ, ಅದಕ್ಕಾಗಿ ಹಸುವಿನ ಹಾಲು ಕೊಡೋ ಅವಶ್ಯಕತೆ ಇದೆ, ನಾವು ತೊಗೊಂಡು ಹೋಗೋಣ ಅನ್ನುವಂಥ ಅನೇಕ ವಿಷಯಗಳನ್ನು ಕುರಿತು ಹಠ ಹಿಡಿತಾಳೆ ಆ ದ್ಯು ವಸುವಿನ ಹೆಂಡತಿ.
ಅವಳ ಹಠಕ್ಕೆ ಮಣಿದಂಥ ದ್ಯುವಸು ಆ ಹಸುವನ್ನು ತೊಗೊಂಡು ಹೋಗಲಿಕ್ಕೆ ಆಶ್ರಮ ಪ್ರವೇಶ ಮಾಡ್ತಾರೆ. ವಶಿಷ್ಠ ಮಹರ್ಷಿಗಳು ಆಶ್ರಮದಲ್ಲಿರಲ್ಲ, ಆಶ್ರಮ ಬರಿದಾಗಿರುತ್ತೆ. ಆವಾಗ ಯಾರಿಗೂ ಹೇಳದೆ ಕೇಳದೆ ಆ ಹಸುವನ್ನು ಬಲಾತ್ಕಾರವಾಗಿ ಬಲವಂತವಾಗಿ ಎಳೆದು ಒಯ್ಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದು ಬಾರದಿದ್ದಾಗ ಬಲವಂತವಾಗಿ ಅದನ್ನು ದೂಡಿ ಏನೆಲ್ಲ ಮಾಡಿ ತೊಗೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾರೆ. ಅರ್ಧ ದಾರಿಗೆ ಹೋದಾಗ ಆ ನಂದಿನಿ ಹಸುವಿನಲ್ಲಿ ವಿಶಿಷ್ಟ ಶಕ್ತಿ ಇರುತ್ತೆ. ಕಣ್ಣಿನಿಂದ, ಆ ಮುಖದಿಂದ, ಶರೀರದ ಅಂಗಾಂಗಗಳಿಂದ ಅನೇಕ ಸೈನಿಕರು ಪ್ರಕಟ ಆಗಿ ಅವರ ಜೊತೆ ಯುದ್ಧ ನಡೆಯುತ್ತೆ. ಆವಾಗ ಅಷ್ಟಾವಸುಗಳು ಕ್ಷಣಾರ್ಧದಲ್ಲಿ ಅವರೆಲ್ಲರನ್ನು ಸಂಹಾರ ಮಾಡಿ ದ್ಯು ಅನ್ನುವಂಥ ವಸು ಕ್ರೋಧಿತನಾಗಿ ಆ ನಂದಿನಿ ಹಸುವಿಗೆ ಒಂದು ದೊಡ್ಡದಾದ ಮುಳ್ಳಿನ ಕಟ್ಟಿಗೆಯಿಂದ, ಮುಳ್ಳಿನಿಂದ ಕೂಡಿರುವಂಥ ಅಸ್ತ್ರದಿಂದ ಅದರ ಬೆನ್ನಿಗೆ ಜೋರಾಗಿ ಹೊಡಿತಾ ಇದ್ದಾನೆ. ಆವಾಗ ಆ ನಂದಿನಿ ಅನ್ನುವಂಥ ಗೋವಿನ ಶರೀರದಲ್ಲಿ ಎಲ್ಲ ಮುಳ್ಳುಗಳು ನಾಟಿ ರಕ್ತ ಸುರಿಯಲಿಕ್ಕೆ ಶುರುವಾಗತ್ತೆ. ಆ ನೋವನ್ನು ಸಹಿಸದ ಆ ಹಸು ಬಹಳ ಬಳಲಿ ಒದರಲಿಕ್ಕೆ ಶುರು ಮಾಡುತ್ತೆ. ಅದನ್ನು ತಿಳಿದಂಥ ವಶಿಷ್ಠ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ನಡೆದ ಘಟನೆ ಅವರಿಗೆ ತಿಳಿಯುತ್ತೆ. ತತ್ಕ್ಷಣದಲ್ಲಿ ಶಾಪವನ್ನು ಕೊಡ್ತಾರೆ. ಏನು, ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಆಶ್ರಮ ಪ್ರವೇಶ ಮಾಡಿದ್ದು ಮೊದಲನೇ ಅಪರಾಧ. ನೀವು ಅಷ್ಟಾವಸುಗಳು ಸಾಮಾನ್ಯರಲ್ಲ. ತಿಳಿದೂ ಕೂಡ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಆಶ್ರಮದಲ್ಲಿರುವಂಥ ಹಸುವನ್ನು ಕಳ್ಳತನದಿಂದ ತೊಗೊಂಡು ಹೋಗ್ತಾ ಇರುವಂಥದ್ದು ಇನ್ನೊಂದು ಪಾಪ. ಅದರಲ್ಲಿ ಬಲಾತ್ಕಾರವಾಗಿ ಎಳ್ಕೊಂಡು ಹೋಗ್ತೋದಲ್ಲದೆ ಅದಕ್ಕೆ ಈ ರೀತಿ ಹಿಂಸೆ ಕೊಟ್ಟ ಪರಿಣಾಮದಿಂದ ನೀವು 1,00,000 ಜನ್ಮ ಭೂಲೋಕದಲ್ಲಿ ಜನ್ಮವನ್ನು ತಾಳಬೇಕು. ಆ ಜನ್ಮದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನೀವು ದುಃಖವನ್ನು ಪಡಬೇಕು ಅಂತ ವಶಿಷ್ಠ ಮಹರ್ಷಿಗಳು ಅಷ್ಟವಸುಗಳಿಗೆ ಶಾಪವನ್ನು ಕೊಟ್ಬಿಡ್ತಾರೆ. ಇದರಿಂದ ಭಯಭೀತರಾಗಿರ್ತಕ್ಕಂಥ ಅಷ್ಟವಸುಗಳು ಹೋಗಿ ವಶಿಷ್ಠ ಮಹರ್ಷಿಗಳಲ್ಲಿ ಪ್ರಾರ್ಥನೆ ಮಾಡಿ ಕ್ಷಮಾಯಾಚನೆ ಮಾಡ್ತಾರೆ. ಅವರು ಕ್ಷಮಾಯಾಚನೆಯಿಂದ ಆವಾಗ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ, ನೀವು ಮಾಡಿರುವಂಥ ಅಪರಾಧ ಕ್ಷಮಾಕ್ಕೆ ಯೋಗ್ಯ ಅಲ್ಲ, ಆದರೂ ಕೂಡ ನೀವು ವಸುಗಳಾಗಿ ಕ್ಷಮಾಯಾಚನೆ ಮಾಡಿದ ಪರಿಣಾಮ ನಿಮಗೆ ಮುಕ್ತಿ ಸಿಗತ್ತೆ. ಆದರೆ ನೀವು ಗಂಗಾಮಾತೆಯ ಗರ್ಭದಲ್ಲಿ ಜನಿಸಬೇಕು. ಜನನ ಆಗಿ 3 ಗಳಿಗೆಯಲ್ಲಿ ನಿಮಗೆ ಮುಕ್ತಿ ಸಿಗುತ್ತೆ ಮತ್ತು ನೀವು ವಸುಗಳಾಗಿ ನಿಮ್ಮ ಕಾರ್ಯನಿರ್ವಹಣೆ ಮಾಡಿರಿ. ಆದರೆ ದ್ಯು ಅನ್ನುವಂಥ ವಸು ಘೋರ ಅಪರಾಧ ಆಗಿದೆ. ಬಹಳ ಸುದೀರ್ಘ ಕಾಲ ಭೂಲೋಕದಲ್ಲಿ ಬದುಕಬೇಕು, 1 ಜನ್ಮ, ಪ್ರತಿದಿನ ತುಂಬ ಹಿಂಸೆಯನ್ನು ಅನುಭವಿಸಬೇಕು, ಕೊನೆಗೆ ಅಷ್ಟೇ ಕಷ್ಟವನ್ನು ಪಡಬೇಕು ಅಂತ ದ್ಯು ಅನ್ನುವಂಥ ವಸುವಿಗೆ ಒಂದಷ್ಟು ಶಾಪವನ್ನು ಕೊಡುವಂಥದ್ದಾಗತ್ತೆ. ಆವಾಗ ಎಲ್ಲರೂ ಕೂಡ ಹೋಗಿ ಬ್ರಹ್ಮದೇವನನ್ನು ಪ್ರಾರ್ಥನೆ ಮಾಡಿ ಗಂಗಾಮಾತೆಯನ್ನು ಒಲಿಸಿ, ಗಂಗಾಮಾತೆ ಭೂಲೋಕದಲ್ಲಿ ಯಾವ ಮಹಾಭಾರತದ ಮೂಲ ಶಾಂತನು ಚಕ್ರವರ್ತಿಯ ಜೊತೆಗೆ ಮದುವೆ ಆಗತ್ತೆ ಗಂಗಾಮಾತೆದು. ಆನಂತರ ಗಂಗಾಮಾತೆಯ ಗರ್ಭದಲ್ಲಿ ಇವರೆಲ್ಲ ಜನಿಸ್ತಾರೆ. ತಮಗೆಲ್ಲ ತಿಳಿದಂತೆ ಜನನ ಆಗ್ತಿದ್ದ ಹಾಗೆ 7 ಜನ ಮಕ್ಕಳನ್ನು ಗಂಗಾಮಾತೆ ನದಿಗೆ ಕೂಡಿಸ್ತಾಳೆ. ಆವಾಗ ತತ್ಕ್ಷಣದಲ್ಲಿ ಮೃತ್ಯು ಆಗತ್ತೆ. ಕೊನೆಯ ಸಮಯದಲ್ಲಿ ದ್ಯು ಅನ್ನು ತಗೊಂಡು ಹೋಗುವಾಗ ಶಾಂತನು ಚಕ್ರವರ್ತಿ ಅದನ್ನು ತಡೆದು ನಿಲ್ಲಿಸ್ತಾನೆ. ಆವಾಗ ಗಂಗಾಮಾತೆ ಆಯಿತು, ಒಂದು ಕಂಡೀಷನ್ ಹಾಕಿರ್ತಾಳೆ, ನನ್ನ ಯಾವ ನಿಯಮಗಳಿಗೂ ಅಡ್ಡಿ ಬರಬಾರ್ದು, ನನ್ನ ನಿಯಮಕ್ಕೆ ಯಾವತ್ತು ಅಡ್ಡಿ ಬರ್ತೀರಿ ಅವತ್ತು ನಾನು ನಿಮ್ಮನ್ನು ತ್ಯಾಗ ಮಾಡ್ತೇನೆ ಅಂಥೇಳಿ. ಆವಾಗ ಈ ಮಗುವನ್ನು ಯಾಕೆ ನೀರಿಗೆ ಬಿಡ್ತಾ ಇದ್ದೀಯಾ ಅಂತ ಪ್ರಶ್ನೆ ಮಾಡಿದಾಗ, ನಾನು ನಿಮ್ಮ ಜೊತೆಗಿರುವಂಥ ಅವಕಾಶ ಮುಗಿತು ಅಂಥೇಳಿ ಆ ವಶಿಷ್ಠ ಮಹರ್ಷಿಗಳ ಶಾಪಕ್ಕನುಸಾರವಾಗಿ ಆ ದ್ಯು ಅನ್ನುವಂಥ ವಸು ಕೊನೆಯದಾಗಿರುತ್ತೆ. ಅದನ್ನು ತಗೊಂಡು ಗಂಗಾಮಾತೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾಳೆ ಸೂರ್ಯದೇವನಿಂದ, ಆನಂತರ ಬೃಹಸ್ಪತಿಯಿಂದ, ಆನಂತರ ಪರಶುರಾಮರಿಂದ ಅನೇಕ ವಿದ್ಯೆಯನ್ನು ಕಲಿಸಿ ಆ ದ್ಯು ವಸುವನ್ನು ಯಾವ ದೇವವ್ರತ ಅನ್ನುವಂಥ ನಾಮಾಂಕಿತದಿಂದ ತಂದು ಇಲ್ಲಿಗೆ ಕೊನೆಗೆ ಒಪ್ಪಿಸುವಂಥದ್ದಾಗತ್ತೆ. ಆನಂತರದಲ್ಲಿ ಶಾಂತನು ಚಕ್ರವರ್ತಿ ವಿವಾಹ ಕಾರ್ಯದಲ್ಲಿ ಆ ಯಾವ ದೇವವ್ರತ ಪ್ರತಿಜ್ಞೆ ಮಾಡ್ತಾನೆ, ನಾನು ಜೀವಂತವಾಗಿರೋ ತನಕ ಯಾವ ಕಾರಣಕ್ಕೂ ಕೂಡ ಮದುವೆಯನ್ನು ಆಗಲ್ಲ, ಈ ಯಾವ ಹಸ್ತಿನಾವತಿಯ ಸಿಂಹಾಸನದ ಸೇವಕನಾಗಿ ನನ್ನ ಕಾರ್ಯನಿರ್ವಹಣೆ ಮಾಡ್ತೇನೆ ಅಂತೇಳಿ ಪ್ರತಿಜ್ಞೆ ಮಾಡಿದ ಪರಿಣಾಮದಿಂದ ಭೀಷ್ಮಾಚಾರ್ಯ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಿಯಾಗಿ ಪ್ರತಿದಿನ ಪ್ರತಿಕ್ಷಣ ನೋವನ್ನು ಅನುಭವಿಸಿದ್ದಷ್ಟೇ ಅಲ್ಲ, ಕೊನೆಯ ಸಮಯದಲ್ಲಿ ಶರಪಂಜರದ ಮೇಲೆ ಅಂದರೆ ಬಾಣಗಳ ಹಾಸಿಗೆ ಮೇಲೆ ಮಲಗಬೇಕಾಗತ್ತೆ. ಪ್ರತಿದಿನ ಪ್ರತಿ ಕ್ಷಣ ರಕ್ತಸ್ರಾವ ಆಗತ್ತೆ, ಸೊಳ್ಳೆಗಳು ಕಚ್ಚಿ ಕಚ್ಚಿ ಹಿಂಸೆ ಕೊಡೋದಾಗತ್ತೆ. ಆನಂತರದಲ್ಲಿ ಆ ಮಳೆಗಳು ಮುಳ್ಳುಗಳು ಚುಚ್ಚುತ್ತ ಬಾಣದ
ಬಾಣ ಚುಚ್ಚಿ ರಕ್ತವನ್ನು ಸುರಿಯುತ್ತೆ, ಕೀವುವಾಗಿ ದುರ್ಗಂಧ ಬರುತ್ತೆ, ಎಲ್ಲ ಪ್ರಕಾರ ಹಿಂಸೆಯನ್ನು ಅನುಭವಿಸಿ ಕೊನೆಗೆ ಮುಕ್ತಿ ಲಭ್ಯವಾಗುತ್ತೆ ಅಂತಕ್ಕಂಥದ್ದು ಸದ್ಭಕ್ತ ಬಂಧುಗಳೇ. ಹಾಗಾಗಿ ಇದರ ಗೂಢ ರಹಸ್ಯ ಬಹಳ ದೊಡ್ಡದಿದೆ. ನಾವೆಲ್ಲ ಸಹಜವಾಗಿ ಅನ್ಕೋತೇವೆ ಇಡೀ ಮಹಾಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಆಗಿರ್ತಕ್ಕಂಥ ಭೀಷ್ಮಾಚಾರ್ಯ ಅವರಿಗಿಂತ ಕಷ್ಟ ಬಂದಿದೆ ಎಂದಾಗ ನಾವೆಲ್ಲ ಕೂಡ ನಾವ್ಯಾಕೆ ಧರ್ಮ ಮಾಡಬೇಕು, ಪುಣ್ಯ ಮಾಡಬೇಕು ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಕಾಡೋದು ಸಹಜ. ಭಕ್ತ ಬಾಂಧವರೇ, ಯಾವತ್ತೂ ಕೂಡ ನಾವು ಗೊಂದಲಕ್ಕೊಳಗಾಗಬಾರ್ದು. ಇದಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದರೆ ವಶಿಷ್ಠ ಮಹರ್ಷಿಗಳ ಶಾಪ ಅನ್ನೋದು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲೂ ದೈವ ಕಾರ್ಯದಲ್ಲಿ, ಪುಣ್ಯ ಕಾರ್ಯದಲ್ಲಿ, ಸತ್ಕಾರ್ಯದಲ್ಲಿ ಅಡ್ಡಿಯನ್ನು ಮಾಡಿದಾಗ ದೈವಶಾಪ, ಗುರುಶಾಪ, ಮಾತಾ ಪಿತೃಶಾಪ, ಗೋಶಾಪ, ಭೂಶಾಪ, ಸ್ತ್ರೀ ಶಾಪ, ವಿವಿಧ ಶಾಪಗಳಿಗೆ ಏನಾದರೂ ಒಳಗಾದ್ವಿ ಅಂತ ಕೇಳಿದರೆ ಆ ಶಾಪದ ಪರಿಣಾಮವನ್ನು ಈ ಜನ್ಮಲ್ಲ ಮುಂದಿನ ಜನ್ಮಕ್ಕಾದರೂ ಅನುಭವಿಸಲೇಬೇಕು ಅನ್ನುವಂಥ ಇದರ ತಾತ್ಪರ್ಯ. ಹಾಗಾಗಿ ಯಾವ ಸಂದರ್ಭದಲ್ಲೂ ನಾವು ಜಿಜ್ಞಾಸೆ ಗೊಂದಲಗಳಿಗೆ ಒಳಗಾಗೋದು ಬೇಡ. ಧರ್ಮ ಕಾರ್ಯ ಸತ್ಕಾರ್ಯವನ್ನು ಮಾಡಿ ನಮ್ಮ ಬದುಕನ್ನು ಪಾವನಗೊಳಿಸಿಕೊಳ್ಳೋಣ ಅನ್ನುವಂಥ ವಿಷಯವನ್ನು ತಿಳಿಸಿ ಇಂದಿನ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಿವಂ ಭೂಯಾತ್.